ಥರ ಇವತ್ತಿನ ವಿಷಯ, ಯಾರ್ದಾರು ಮನೆಯಲ್ಲಿ ಯಾರಾದರೂ ಹೋಗಿಬಿಟ್ರೆ ಆವಾಗ ನಾವು ಅವ್ರ ಜೊತೆ ಹೇಗೆ ಮಾತಾಡಬೇಕು ಅಂತ ತುಂಬ ಆಕ್ವರ್ಡ್ ಆಗಿರುತ್ತೆ. ಯಾಕಂದರೆ ಹೇಗೆ ಅವ್ರನ್ನ ಸಂತೈಸಬೇಕು ಅಂತ ನಮಗೆ ಗೊತ್ತಿರೋದಿಲ್ಲ. ಮಾತಾಡಬೇಕು ಅಂತ ಒಳಗಡೆಯಿಂದ ತುಂಬ ಅನಿಸಿದ್ರೂ ಹೇಗೆ ಸಂತೈಸಬೇಕು ಅಂತಲೇ ಗೊತ್ತಿರೋದಿಲ್ಲ. ಈಗ ಪತ್ರಿಕಾ ಹೇಳಿಕೆ ಕೊಡೋ ಥರ ನಾವು ಅವ್ರ ಹತ್ರ ಅವರ ಸಾವಿಗೆ ನಾವು ವಿಷಾದಿಸುತ್ತೇವೆ, ನಿಮಗೆ ದೇವರು ಧೈರ್ಯವನ್ನು ಕೊಡಲಿ ಅಂತೆಲ್ಲ ಹೇಳೋದಕ್ಕಾಗತ್ತಾ? ಆಗೋದಿಲ್ಲ. ಮನೆಗೆ ವಿಸಿಟ್ ಮಾಡಬೇಕು, ಇಲ್ಲ ಫೋನಲ್ಲಿ ಮಾತಾಡಬೇಕು. ಯಾವುದೇ ಮಾಡಿದ್ರೂ ಹೇಗೆ ಮಾತಾಡಬೇಕು? ಯೂಶ್ವಲಿ ನಾವು ಹೇಗೆ ಸಮಾಧಾನ ಮಾಡ್ತೀವಿ ಅಂದರೆ, ಯಾರಿಗಾದ್ರೂ ಬೇಜಾರಾಗಬೇಡಿ, ಮನುಷ್ಯನ ಜೀವನ ಯಾವಾಗಾದರೂ ಮುಗಿಲೇಬೇಕು, ಇವಾಗೇನೋ ಹೋಗ್ಬಿಟ್ರು, ಸುಧಾರಿಸ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ, ನೀವು ಧೈರ್ಯ ತಂದ್ಕೊಳ್ಳಿ, ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ಈ ಥರ ಎಲ್ಲ ಮಾತಾಡ್ತೀವಿ. ಮ್ಯಾಟರ್ ಏನಂದರೆ, ಇಷ್ಟು ದಿವಸ ಆ ವ್ಯಕ್ತಿ ಅವ್ರ ಕಣ್ಣೆದುರಿಗೆ ಬದುಕ್ಕೊಂಡು ಜೀವಂತವಾಗಿದ್ದರು. ಅವರ ಜೊತೆಗೆ ನಡೆದ ಪ್ರತಿಯೊಂದು ಘಟನೆ, ಪ್ರತಿಯೊಂದು ವಿಷಯ, ಅವ್ರು ಹೇಗೆ ನಿಂತ್ಕೊಳ್ತಿದ್ರು, ಹೇಗೆ ನಗ್ತಿದ್ರು, ಹೇಗೆ ಕೋಪ ಮಾಡ್ಕೊಳ್ತಿದ್ರು, ಬಟ್ಟೆಯನ್ನು ಯಾವ ರೀತಿ ಧರಿಸ್ತಾ ಇದ್ರು, ಯಾವ ವಿಷಯವನ್ನು ಯಾವ ರೀತಿ ಮಾಡ್ತಾಯಿದ್ರು ಅಂತ ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಸೆಕೆಂಡಲ್ಲೂ ಅವ್ರಿಗೆ ಅದೇ ಕಾಡಿಸ್ತಾ ಇರುತ್ತೆ. ಇಷ್ಟೊತ್ತು ತನಕ ಇರುವ ವ್ಯಕ್ತಿ ಈ ಸೆಕೆಂಡಲ್ಲಿ ಇಲ್ಲ ಅನ್ನೋದು ಅವ್ರಿಗೆ ಕಾಡಿಸ್ತಾ ಇರುತ್ತೆ. ದೇ ಆರ್ ನಾಟ್ ಏಬಲ್ ಟು ಎಕ್ಸೆಪ್ಟ್ ಇಟ್. ಅವ್ರಿಗೂ ಗೊತ್ತು, ಹುಟ್ಟಿರೋ ಮನುಷ್ಯ ಹೋಗಲೇಬೇಕು ಅಂತ. ಅವ್ರಿಗೆ ಗೊತ್ತಿಲ್ವಾ? ಗೊತ್ತು. ಆದರೆ ಜೀವಂತವಾಗಿದ್ದ ವ್ಯಕ್ತಿ ಇವಾಗಿಲ್ಲ, ಕಣ್ಮರೆಯಾಗಿದ್ದಾರೆ ಅಂದರೆ ಅವ್ರಿಗೆ ಒಪ್ಕೊಳ್ಳೋಕ್ಕಾಗ್ತಿಲ್ಲ. ಅದಕ್ಕೆ ನಾವು ಅವ್ರಿಗೆ ಹೇಗೆ ಸಮಾಧಾನ ಮಾಡಬೇಕು? ಅವ್ರು ಒಪ್ಕೊಳ್ತಾರೆ, ಇವೆಂಚುವಲಿ ಒಪ್ಕೊಳ್ತಾರೆ. ಸ್ವಲ್ಪ ಟೈಮ್ ಬೇಕು ಅಷ್ಟೇ, ಸ್ವಲ್ಪ ಟೈಮ್ ಬೇಕು, ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕು. ಅಲ್ಲಿಯವರೆಗೆ ಅವರ ಮೆಮರಿ ಇದೆಯಲ್ಲ, ಪಾಸ್ಟ್ ಟೆನ್ಸಿನ ಮೆಮರಿ, ಒಳ್ಳೆಯ ಮೆಮರಿ ಇರ್ಬೋದು, ಕೆಟ್ಟ ಮೆಮರಿ ಇರ್ಬೋದು, ಏನೇ ಇರ್ಬೋದು, ಅವರ ಮೆಮರಿ, ಆ ಮೆಮರಿಯಲ್ಲಿ ಅವ್ರು ಬದುಕೋದಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಆ ಮನುಷ್ಯನನ್ನು ಬಿಟ್ಟು ಕೊಡೋದಕ್ಕೆ ರೆಡಿ ಇಲ್ಲ. ದೇ ಆರ್ ನಾಟ್ ರೆಡಿ ಟು ಎಕ್ಸೆಪ್ಟ್ ಇಟ್. ಒಪ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಇವಾಗ ನಾವು ಹೆಂಗೆ ಸಮಾಧಾನ ಮಾಡಬೇಕಂದ್ರೆ, ಅದೇ ವ್ಯಕ್ತಿಯ ಬಗ್ಗೆ ಮಾತಾಡಬೇಕು. ಅವ್ರು ಹೀಗಿದ್ದರು, ಹೀಗೆ ಮಾಡ್ತಿದ್ರು, ಹೀಗೆ ನಗ್ತಿದ್ರು, ಹೀಗೆ ಊಟ ಮಾಡ್ತಿದ್ರು, ಹೀಗೆ ತಿಂಡಿ ತಿಂತಾಯಿದ್ರು, ನಾನು ಬರಬೇಕು, ಅವ್ರ ಹತ್ರ ಈ ಥರ ಮಾತಾಡಬೇಕು, ಹೀಗೆ ಮಾಡ್ತಿದ್ವಿ, ಒಟ್ಟಿಗೆ ಕೂತ್ಕೊಂಡು ಈ ಥರ ಮಾಡ್ತಿದ್ವಿ, ಅವ್ರು ಈ ಥರ ತಿಂತಿದ್ರು, ಏನೋ ಒಂದು ಅದೇ ವ್ಯಕ್ತಿಯ ಬಗ್ಗೆ ಮಾತಾಡಿದರೆ ಎಲ್ಲರೂ ಹೇಳ್ತಾ ಇರ್ತಾರೆ, ಡಿನೈ ಮಾಡ್ತಾ ಇರ್ತಾರೆ. ಈ ಮನುಷ್ಯ ಇಷ್ಟು ದಿವಸ ಇದ್ದ ಅನ್ನೋದನ್ನು ಮರೆತು ನೀನು ಚೆನ್ನಾಗಿದೆಯಾ, ನೀನು ಹೇಗಿದೆಯಾ, ನೀನು ಸಮಾಧಾನ ಮಾಡ್ಕೊ ಅಂತ ಅಂದರೆ ಯಾರಿಗೇ ಆದರೂ ಮನೆ ಜನರಿಗೆ ಒಪ್ಕೊಳ್ಳೋದು ಕಷ್ಟ. ನಾವು ಮಾತಾಡಬೇಕಾಗಿರೋದು ಹೋಗಿರೋ ವ್ಯಕ್ತಿಯ ಬಗ್ಗೆ. ಐ ನೋ ಇಟ್ ಈಸ್ ಆಕ್ವರ್ಡ್, ತುಂಬ ಕಷ್ಟ. ಆದರೆ ಅವ್ರು ಓಪನ್ ಅಪ್ ಆಗ್ತಾರೆ, ನಮ್ಮ ಹತ್ರ ಮಾತಾಡ್ತಾರೆ. ಯಾಕಂದರೆ ಯಾರೂ ಮಾತಾಡ್ತಾ ಇರೋದಿಲ್ಲ. ಅವರು ಒಳಗಡೆ ಆಗ್ತಾ ಇರುವ ಫೀಲಿಂಗನ್ನು ಕೇಳಿಸ್ಕೊಳ್ಳೋದಕ್ಕೆ ಜನನೇ ಇರೋದಿಲ್ಲ. ಜನರಿಗೂ ಗೊತ್ತು, ಅವ್ರಿಗೂ ಗೊತ್ತು ದುಃಖ ಇದೆ ಅಂತ. ಇವರನ್ನು ಹೊರಗಡೆಯಿಂದ ಸಮಾಧಾನ ಮಾಡಿಸ್ಬೇಕು ಅಂತಲೂ ಗೊತ್ತು. ಆದರೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ಅವ್ರಿಗೆ ಆ ಸೆಕೆಂಡಲ್ಲಿ ಏನು ಬೇಕು ಹೇಳಿ? ಆ ವ್ಯಕ್ತಿಯ ಬಗ್ಗೆನೇ, ಹೋಗಿರೋ ವ್ಯಕ್ತಿಯ ಬಗ್ಗೆನೇ ಮಾತಾಡಿದರೆ ಅವ್ರಿಗೆ ಸಮಾಧಾನ ಆಗುತ್ತೆ, ಕೂಲ್ ಡೌನ್ ಆಗುತ್ತೆ. ಒಳಗಡೆ ಎಷ್ಟೇ ದುಃಖ ಇದ್ರೂ ಅದನ್ನು ಹೊರಗಡೆ ಹಾಕ್ತಾರೆ. ಯಾವಾಗಲೂ ಪರ್ಮನೆಂಟಾಗಿ ಅಲ್ಲೇ ಹಾಗೆ ಕುತ್ಕೊಂಡಿರೋದಿಲ್ಲ. ಹೊರಗಡೆ ಹೋದ ಮೇಲೆ 1 ದಿವಸ, 2 ದಿವಸ, 1 ವಾರ, 15 ದಿವಸ, 20 ದಿವಸ, 1 ತಿಂಗಳು, ಎಷ್ಟೇ ಇರಬಹುದು, ಟೈಮ್ ಎಷ್ಟೇ ಇರಬಹುದು, ಹೊರಗಡೆ ಹೋದ ಹಾಗೆ ನಿಧಾನಕ್ಕೆ ಎಕ್ಸೆಪ್ಟ್ ಮಾಡ್ಕೊಂಡು ಬರ್ತಾರೆ. ಹೌದೋ ಅಲ್ವೋ ಹೇಳಿ? ನಮಗಾದರೂ ಹಾಗೆ ಆಗಿತ್ತಲ್ವ? ಆದ್ದರಿಂದ ಯಾವ ವ್ಯಕ್ತಿ ಹೋಗಿರ್ತಾರೋ ಆ ವ್ಯಕ್ತಿಯ ಬಗ್ಗೆನೇ ನಿಧಾನಕ್ಕೆ ಮಾತಾಡಿದರೆ ಆ ಮನುಷ್ಯ ನಿಧಾನಕ್ಕೆ ಸಮಾಧಾನ ಮಾಡ್ಕೊಳ್ತಾನೆ. ಅವ್ರಿಗೆ ಬೇಕಾಗಿರೋದು ಅದೇ. ಆ ಮನುಷ್ಯನ ಪಟ್ ಅಂತ ಹೋಗಿಬಿಟ್ರು ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಟೈಮ್ ಬೇಕು, ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕು. ಟೈಮ್ ಕೊಡೋಣ, ಆ ವ್ಯಕ್ತಿಯ ಬಗ್ಗೆ ಮಾತಾಡೋಣ. ಅವ್ರು ಓಪನ್ ಅಪ್ ಆಗ್ತಾರೆ, ಮಾತಾಡ್ತಾರೆ. ಅವರು ಯಾವಾಗ ಶೇರ್ ಮಾಡ್ಕೊಳ್ತಾರೋ ಆವಾಗ ಒಳಗಡೆ ಕಟ್ಟಿರುವ ದುಃಖ ಹೋಗಿಬಿಡುತ್ತೆ. ಓಪನ್ ಅಪ್ ಆದರೆ ಅವ್ರ ದುಃಖ ಬೇಗ ಹೋಗಿ ಅವ್ರು ಸಮಾಧಾನ ಆಗ್ತಾರೆ. ಸಮಾಧಾನ ಆದ ಹಾಗೆ ಅವ್ರಿಗೂ ಆಹಾರ ತಗೊಳ್ತಾರೆ. ಡೈಲಿ ದಿನನಿತ್ಯದ ಆ್ಯಕ್ಟಿವಿಟಿಯಲ್ಲಿ ಭಾಗವಹಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಬೇಕಾಗಿರೋದು ನಮಗೂ. ಆದ್ದರಿಂದ ಯಾರ್ದಾದ್ರೂ ಮನೆಗೆ ಹೋದರೆ, ಫೋನ್ ಮಾಡಿದರೆ ಹೇಗೆ ಸಮಾಧಾನ ಮಾಡಬೇಕು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ಹೇಗೆ ಮಾತಾಡಬೇಕಂದ್ರೆ, ನಿಧಾನಕ್ಕೆ ಆ ವ್ಯಕ್ತಿ ಹೋದರೂ ನಿಜ, ಆದರೆ ಅದೇ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಸ್ಟೆಪ್ ಬೈ ಸ್ಟೆಪ್ ಆಗಿ ಇವತ್ತಿನ ವಿಷಯದವರೆಗೆ ನೀವು ಇವಾಗ ಹೇಗಿದ್ದೀರಿ ಅನ್ನೋವರೆಗೆ ನೀವು ಹೇಗೆ ಒಪ್ಕೊಳ್ತಾ ಇದ್ದೀರಿ, ಹೇಗೆ ಅದನ್ನು ಸುಧಾರಿಸ್ಕೊಳ್ತಾ ಇದ್ದೀರಿ,
ಹೇಗೆ ಸ್ಟ್ರಾಂಗ್ ಆಗ್ತಾ ಇದ್ದೀರಿ ಅಂತ ಕೇಳ್ತಾ ಹೋದಾಗೆ ಅವ್ರು ನಿಧಾನಕ್ಕೆ ಮಾತಾಡ್ತಾರೆ. ಮಾತಾಡಿದಾಗ ಅಳಬಹುದು, ಬೇಜಾರು ಮಾಡ್ಕೋಬೋದು, ಸಾಮಾನ್ಯ. ಆದ್ರೂ ಅವರ ಒಳಗಡೆ ಕಟ್ಟಿರುವಂಥ ದುಃಖ ಹೋದ್ಮೇಲೆ ನಿಧಾನಕ್ಕೆ ಎಲ್ಲ ಸರಿಯಾಗಿಬಿಡುತ್ತೆ. ಈ ರೀತಿ ಮಾತಾಡಿದರೆ ಅವ್ರಿಗೂ ಸಮಾಧಾನ ಆಗುತ್ತೆ, ನಮಗೂ ಮಾತಾಡಿದ್ವಿ ಅಂತ ಸಮಾಧಾನ ಇರುತ್ತೆ. ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಈ ಪರಿಸ್ಥಿತಿ ಇದ್ದರೆ ಹೇಗೆ ಮಾತಾಡಬೇಕು ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಅದೇ ವ್ಯಕ್ತಿಯ ಬಗ್ಗೆ ಕೂತ್ಕೊಂಡು ನಿಧಾನವಾಗಿ ಮಾತಾಡಿದರೆ ಎಲ್ಲ ಸರಿಯಾಗುತ್ತೆ.